equations of motion along straight line. Straight line. Okay, right. To derive the relations of motion along a straight line, we should use velocity time graph. ಹಾಗಾದ್ರೆ ಈ ಸ್ಟ್ರೇಟ್ ಲೈನ್ ಮೋಷನ್ಸ್ ದ ಈಕ್ವೇಷನ್ಸ್ ಆಲ್ರೆಡಿ ಯೂಸ್ಡ್ ಈಕ್ವೇಷನ್ಸ್ ನಮಗೆ ಗೊತ್ತಿದಾವೆ. ಏನಪ್ಪಾ ಅಂತ ಹೇಳಿದ್ರೆ a speed is equal to distance divided by time. Velocity equal to distance divided by time. ಹೌದಾ? Next, acceleration is equal to change in velocity divided by time. ಇವು ಏನಿವು equations of motion along a straight line. ನೋಡ್ರಿ, ಈಗ ಈ equations ಇಂದ ನಾವು v ವ್ಯಾಲ್ಯೂ ಗೊತ್ತಾಯ್ತು ನಮಗೆ. ಈಗ x divided by t ಅಂತ ಹೇಳ್ತೀವಿ. ಹಾಗಾದ್ರೆ x equal to v into t ಅಂತ ಬರೀಬಹುದಲ್ಲ? t is equal to x divided by v ಅಂತ ಬರೀಬಹುದಲ್ಲ? ಬರೀಬಹುದು. ಹೆಂಗಲ್ಲ ಬರೀರಿ. ಸೊ ಅಂದ್ರೆ ಒಂದು ಈಕ್ವೇಷನ್ಸ್ ಗೊತ್ತಿದ್ದಾಗ ಆ ಈಕ್ವೇಷನ್ಸ್ ಇಂದ ನಾವು ಏನು ಮಾಡ್ಬೋದು, ಮತ್ತೆ ಬೇರೆ ಬೇರೆ ಎಕ್ಸ್ಪ್ರೆಷನ್ಸ್ ನ ಮಾಡ್ಕೊತೀವಿ. ಇದು ಡಿಸ್ಟೆನ್ಸ್ ಅಥವಾ ಡಿಸ್ಪ್ಲೇಸ್ಮೆಂಟ್. ಡಿಸ್ಪ್ಲೇಸ್ಮೆಂಟ್ ಇಸ್ ಈಕ್ವಲ್ ಟು ವೆಲಾಸಿಟಿ ಇಂಟು ಟೈಮ್ ಅಂತ ಹೇಳ್ಬೋದು. ಟೈಮ್ ಇಸ್ ಈಕ್ವಲ್ ಟು ಡಿಸ್ಪ್ಲೇಸ್ಮೆಂಟ್ ಡಿವೈಡೆಡ್ ಬೈ ವೆಲಾಸಿಟಿ. ಸಿಂಪಲಿ ರೈಟ್. ಇವು ಕೂಡ ಇವು ಈಕ್ವೇಷನ್ಸ್ ಆಫ್ ಮೋಷನ್ ಅಲಾಂಗ್ ಅ ಸ್ಟ್ರೇಟ್ ಲೈನ್. ನೆನಪಲ್ಲಿ ಹಾಗಾದ್ರೆ ಒಂದು ಆಬ್ಜೆಕ್ಟ್ ಈಗ ಸ್ಟ್ರೇಟ್ ಲೈನ್ ಅಲ್ಲಿ ಹೊಂಟಿತ್ತಂದ್ರೆ ಈ ಆಬ್ಜೆಕ್ಟ್ ಹತ್ರ ಆಲ್ರೆಡಿ ಮೋಷನ್ ಇದೆ, ವೆಲಾಸಿಟಿ ಇದೆ, v ಇದೆ, ಇದರ ಹತ್ರ ಮಾಸ್ ಇದೆ, ರೈಟ್. ಇದರ ಇನಿಷಿಯಲ್ ವೆಲಾಸಿಟಿನ u ಅಂತ ತಗೋತೀವಿ. ಓಡಾಡ್ಕೊಂತ ಹೊಂಟಿದ್ದದು ನಾವು ನೋಡಿದಾಗ ಅದರ ಹತ್ರ ಇರೋದು ವೆಲಾಸಿಟಿ ಇನಿಷಿಯಲ್ ವೆಲಾಸಿಟಿ. ಸ್ವಲ್ಪ ಹೊತ್ತಾದ್ಮೇಲೆ ಅದರ ಹತ್ರ ಬರೋ ವೆಲಾಸಿಟಿ ಫೈನಲ್ ವೆಲಾಸಿಟಿ. ಇಲ್ಲಿಂದ ಇಲ್ಲಿ ಮಟ್ಟ x ಡಿಸ್ಪ್ಲೇಸ್ ಆಗ್ತೈತಿ. ನೆಕ್ಸ್ಟ್ t ಟೈಮ್ ತಗೊಂಡಿರ್ತೈತಿ. ಅದರ ಹತ್ರ ವೆಲಾಸಿಟಿ ಇರ್ತೈತಿ, ಎಕ್ಸಲರೇಷನ್ ಇರ್ತೈತಿ. ಹಾಗಾದ್ರೆ ಇವ್ರ ಮಧ್ಯೆ ರಿಲೇಷನ್ಸ್ ಏನೇನು? x ಅಥವಾ s ಅಂತ ನಾವು ತಗೋತೀವಿ ಡಿಸ್ಪ್ಲೇಸ್ಮೆಂಟ್. ಹೌದಾ? ರೈಟ್. ಹಾಗಾದ್ರೆ ಆಬ್ಜೆಕ್ಟ್ ಹಿಂಗ್ ಹೊಂಟಿದಪ್ಪ ಅಂದ್ರೆ ಇದ್ರ ಮೇಲ್ಗಡೆ ಗ್ರಾವಿಟೇಷನಲ್ ಫೋರ್ಸ್ ಆಕ್ಟ್ ಆಗೇ ಇರ್ತೈತಿ. ಭೂಮಿ ಮೇಲ್ಗಡೆ ಯಾವುದೋ ವಸ್ತು ಬರಲಿ, ಆ ವಸ್ತುವಿನ ಮೇಲ್ಗಡೆ ಏನ್ ಆಕ್ಟ್ ಆಗ್ತಿರ್ತೈತಿ? ಗ್ರಾವಿಟಿ ಆಕ್ಟ್ ಆಗ್ತಿರ್ತೈತಿ. ನೆನಪಲ್ಲಿ ಗ್ರಾವಿಟೇಷನಲ್ ಫೋರ್ಸ್ ಯಾವಾಗಲೂ ಅದರ ಮೇಲೆ ಆಕ್ಟ್ ಆಗ್ತಿರ್ತೈತಿ. ರೈಟ್. ಸರಿ. ಹಾಗಾದ್ರೆ ಈ ಗ್ರಾವಿಟೇಷನಲ್ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅನ್ನೋದು ಏನಿರ್ತೈತಿ? 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಯಾವಾಗ ಆಬ್ಜೆಕ್ಟ್ ಅರ್ಥ ಸರ್ಫೇಸ್ ಇಂದ ಮ್ಯಾಲರ ಹೋಗ್ಲಿ, ಆಬ್ಜೆಕ್ಟ್ ಮ್ಯಾಲಿಂದ ಅರ್ಥ ಕಡೆ ಬರಲಿ, ಅವಾಗ ನಾವು ಎಕ್ಸಲರೇಷನ್ ನ ಏನು ನಾವು ಹೇಳ್ತೀವಿ? ಜಿ ಅಂತ ಕರಿತೀವಿ. ಅವಾಗ ಆಬ್ಜೆಕ್ಟ್ ನೆಲ ಹಿಡ್ಕೊಂಡು ಹೆಂಗ್ ಹೊಂಟಿತ್ತಂದ್ರ ಹಾವು ಹೆಂಗ ಹೋಗ್ತದೆ? ನೆಲ ಬಿಟ್ಟು ಮೇಲೆ ಹೋಗ್ತದೆ ಗಾಡಿ ಇಲ್ಲ, ನೆಲದ ಮೇಲೆ ಹೆಂಗ್ ಹೋಗ್ತಿದ್ದಲ್ಲ, ಅದೇನದು ಮೋಷನ್ಸ್, ಹಾರಿಜಾಂಟಲ್ ಮೋಷನ್ ಅಂತ ಕರಿತೀವಿ. ಹಿಂಗ್ ಸ್ಟ್ರೇಟ್ ನಾವು ಮಾತಾಡಕತ್ತವಿಲ್ಲ. ಈಗ ಇದೇನಿದು? ಹಾರಿಜಾಂಟಲ್ ಸ್ಟ್ರೇಟ್ ಲೈನ್ ಮೋಷನ್. ಹಾರಿಜಾಂಟಲ್ ಸ್ಟ್ರೇಟ್ ಲೈನ್ ಮೋಷನ್ಸ್. ಅದೇ ಈಗ ಹಿಂಗ್ ನಾವು ಹೋಗೋದಿಲ್ಲ ಅಂತ ಹೇಳಿದ್ರೆ ಇಟ್ ಈಸ್ ವರ್ಟಿಕಲಿ ಅಪ್ವರ್ಡ್ ಸ್ಟ್ರೇಟ್ ಲೈನ್ ಮೋಷನ್. ಇಲ್ಲಿಂದ ಕೆಳಗೆ ರೇಡಿಯಸ್ ವರ್ಟಿಕಲಿ ಡೌನ್ವರ್ಡ್ ಮೋಷನ್ ಅಂತ ನಾವು ಕರಿತೀವಿ. ಸೊ ಹಾಗಾದ್ರೆ ಅಪ್ವರ್ಡ್ ಮೋಷನ್, ಡೌನ್ವರ್ಡ್ ಮೋಷನ್ಸ್ ಇದ್ದಾಗ ನಾವು ಎಕ್ಸಲರೇಷನ್ ಏನಂತ ಬರೀತೀವಿ? ಜಿ ಅಂತ ಬರೀತೀವಿ. ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಆಮೇಲೆ ಬರೋಣ ಅದಕ್ಕೆ. ಓಕೆ, ರೈಟ್. ಸೊ ಇನ್ ಆರ್ಡರ್ ಟು get the equations of motion along the straight line, we should use our velocity time graph. ಯಾವ ಗ್ರಾಫ್ ಅನ್ನು ಯೂಸ್ ಮಾಡ್ಕೊತಾ ಇದೀವಿ? ವೆಲಾಸಿಟಿ ಟೈಮ್ ಗ್ರಾಫ್ ಅನ್ನು ಯೂಸ್ ಮಾಡ್ಕೊತಾ ಇದೀವಿ. ಹಾಗಾದ್ರೆ ವೆಲಾಸಿಟಿ ಟೈಮ್ ಗ್ರಾಫ್ ದಲ್ಲಿ ನಾವು ಸ್ಲೋಪ್ ಹಾಕಿದ್ರೆ ನಮಗೆ ಏನು ಸಿಗ್ತದೆ? ವೆಲಾಸಿಟಿ ಟೈಮ್ ಗ್ರಾಫ್ ದ ಸ್ಲೋಪ್
accelerations, area displacement. Okay, right. Let's consider derive ಇದು ಹಾಕೊಂಡ್ರೆ ಅಲ್ಲಿ ಬೇಕಂದ್ರೆ ಬರ್ಕೊಳ್ಳಿ. derive ಬರೀ ಮುಗಿತಾ ವೆಲಾಸಿಟಿ ಟೈಮ್ ಗ್ರಾಫ್ ನ ಕನ್ಸಿಡರ್ ಮಾಡ್ತಾ ಇದೀವಿ ಇಲ್ಲಿ. ಹಾಗಾದ್ರೆ ಡಿರೈವ್ s equal to ut plus half a t square. Derive ut plus half a t square by graphical method. By graphical method. By graphical method. ಯಾವ ಮೆಥಡ್ ಇಂದ? ಗ್ರಾಫಿಕಲ್ ಮೆಥಡ್ ಇಂದ. ಗ್ರಾಫಿಕಲ್ ಮೆಥಡ್. ಹೌದಾ? ಕೆಳಗೆ consider a body moving with uniform acceleration. Consider a body moving with uniform acceleration. Starting with consider a body moving with uniform acceleration. Starting with some initial velocity. Already we plotted the graph of velocity time graph for the body moving with the uniform acceleration, moving with some initial velocity. ಈ ಕಡೆ velocity along the y-axis, origin and x-axis. ಈ ಕಡೆ ಏನಿದೆ ಟೈಮ್. ಹೌದಾ? ಸರಿ. ಆಲ್ರೆಡಿ ಆಬ್ಜೆಕ್ಟ್ ಹತ್ರ ಏನಿದೆ ಸಮ್ ಇನಿಷಿಯಲ್ ವೆಲಾಸಿಟಿ ಇದೆ. ಈಗ ಈ ಆಬ್ಜೆಕ್ಟ್ ಅನ್ನ ಬಿಟ್ಬಿಟ್ಟು ಮೇಲೆ ಕೈ ಬಿಟ್ಬಿಟ್ಟು ಬಟ್ ನಾವು ಮಾಡಕತ್ತಿರೋದು ಎಷ್ಟು ಒಂದು ಇವೇನಿವು ಅಪಾರ್ಟ್ಮೆಂಟ್ ಇದೆ. ಅಪಾರ್ಟ್ಮೆಂಟ್ ನೀವು ಎಲ್ಲಿ ನಿಂತಿರಪ್ಪ ಅಂದ್ರೆ ಇಲ್ಲಿ ಊಟ ಮಾಡಿ ಈ ಕಡೆ ಒಂದು ಕಿಟಕಿ ಹತ್ರ ನಿಂತಿರಿ. ಓಕೆ. ಈಗ ಇಲ್ಲಿಂದ ಒಂದು ಆಬ್ಜೆಕ್ಟ್ ಕೆಳಗೆ ಏನಾಗತೈತಿ? ಬೀಳಾಗತೈತಿ. ಹೌದಾ? ಹಾಗಾದ್ರೆ ನೀವು ಆ ಆಬ್ಜೆಕ್ಟ್ ಎಲ್ಲಿಂದ ನೋಡಾಕತ್ತೀರಿ? ಇಲ್ಲಿಂದ ನೋಡಾಕತ್ತೀರ? ಇಲ್ಲ. ಎಲ್ಲಿಂದ ನೋಡಾಕತ್ತೀರಿ? ನಿಮ್ಮ ಕಿಟಕಿ ಬಂದು ಹಿಂಗೆ ನಿಂತಿರಿ. ನಿಮ್ಮ ಕಣ್ಣು ಅದಕ್ಕೆ ಬಂದಾಗ ಇಲ್ಲಿಂದ ನೋಡಕ್ ಸ್ಟಾರ್ಟ್ ಮಾಡ್ತೀರಿ. ಹಾಗಾದ್ರೆ ಇವಾಗ ಇದ್ರ ಹತ್ರ ಏನು ವೆಲಾಸಿಟಿ ಇದೆಯಲ್ಲ ಅದು ಇನಿಷಿಯಲ್ ವೆಲಾಸಿಟಿ ಅಂತ ಕರಿತೀವಿ. ಇನಿಷಿಯಲ್ ವೆಲಾಸಿಟಿ ಅಂದ್ರೆ ಆಬ್ಜೆಕ್ಟ್ ಹತ್ರ ಈಗ ಆಲ್ರೆಡಿ ಏನೈತಿ? ಇನಿಷಿಯಲ್ ವೆಲಾಸಿಟಿ ಐತಿ. ಹೌದಾ? ಇನಿಷಿಯಲ್ ವೆಲಾಸಿಟಿ ಐತಿ. ಎಕ್ಸಿಲರೇಟ್ ಆಗೋಂತ ಕೆಳಗೆ ಬರಾಕತ್ತದ ಈ ಸಿಚುವೇಶನ್. ರೈಟ್? ಹಾಗಾದ್ರೆ ಈ ಸಿಚುವೇಶನ್ಸ್ಗೆ ನಾವು ಗ್ರಾಫ್ ಅನ್ನ ಹಾಕಬೇಕಾದ್ರೆ ಆಲ್ರೆಡಿ ಅದರ ವೆಲಾಸಿಟಿ ಐತಿ. ಝೀರೋ ವೆಲಾಸಿಟಿ ಇಂದ ನಾವು ಅಬ್ಸರ್ವ್ ಮಾಡಕ್ತಿಲ್ಲ. ರೈಟ್? ನಾವು ನೋಡಿದಾಗ ಅದರ ಹತ್ರ ಆಲ್ರೆಡಿ ಒಂದು ವೆಲಾಸಿಟಿ ಐತಿ. ಆ ವೆಲಾಸಿಟಿ ಇನ್ಕ್ರೀಸ್ ಆಗ್ತಾ ಹೋಗ್ತಾರೆ ವಿತ್ ರೆಸ್ಪೆಕ್ಟ್ ಟು ಟೈಮ್. ಅಲ್ಲಿ ಬಂದು ನಿಂತಿರಿ. ಹೌದಲ್ಲ? ನಿಂತಿರೋ ಹೊಳ್ಳಿ ಹೋದ್ರು ನಿಂತಿರಾ? ಓಕೆ. ನೋಡಾಕತ್ತೀರಿ. ಹಾಗಾದ್ರೆ ಆಬ್ಜೆಕ್ಟ್ ಬೀಳಾಕತ್ತೈತಿ. ಬರುವಂತ ವೆಲಾಸಿಟಿ ಏನಾಗ್ತಿರ್ತೈತಿ? ಇನ್ಕ್ರೀಸ್ ಆಗುವಂತ ಹೋಗ್ತೈತಿ. ಹಾಗಾದ್ರೆ ಆ ಸಿಚುವೇಶನ್ಸ್ ನಾವು ಗ್ರಾಫ್ ಹಾಕಿದ್ರೆ ಈ ತರ ಗ್ರಾಫ್ ಬರ್ತದೆ. ಇಲ್ಲಿ ಮಳೆ ಅಲ್ಲಿಂದ ಬೀಳ್ತಿರ್ತಾವ. ನಾವ್ ನೋಡಿದಾಗ ಹನಿ ಹತ್ರ ಆಲ್ರೆಡಿ ಏನಿರ್ತೈತಿ? ಒಂದು ವೆಲಾಸಿಟಿ ಇರ್ತೈತಿ.
ಆ ಸಿಚುವೇಶನ್ಸ್ ಗ್ರಾಫ್ ಕ್ಲಿಯರ್. ಹಾಗಾದ್ರೆ ಈ ಗ್ರಾಫ್ ಏನ್ ತಿಳಿಸ್ಕೊಡ್ತದೆ ನಮಗೆ? ಆಬ್ಜೆಕ್ಟ್ ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿರ್ತದ, ಸ್ಟಾರ್ಟ್ ಆಗಿ ಅದರ ಹತ್ರ ಆಲ್ರೆಡಿ ಇದೆ ವೆಲಾಸಿಟಿ ಐತಿ, ಅಲ್ಲಿಂದ ಇನ್ಕ್ರೀಸ್ ಆಗ್ತಾ ಹೊಂಟದ ವೆಲಾಸಿಟಿ ಅಂತ ತೋರಿಸ್ಕೊತೀವಿ ಸರ್. ಇದಕ್ಕೆ ಎ ಪಾಯಿಂಟ್ ಅಂತ ಕರೀನಿ, ಇದಕ್ಕೆ ಬಿ ಪಾಯಿಂಟ್ ಅಂತ ಕರೀನಿ. ಸೊ ಹಾಗಾದ್ರೆ ಇಲ್ಲಿಂದ ಎ ಪಾಯಿಂಟ್ಗೆ ಇದೇನಿದೆಯಲ್ಲ ಇದಕ್ಕೆ ನಾವು ಅಂತ ಕರಿತೀವಿ ಯು ಅಂತ ಕರಿತೀವಿ. ಯು ಸ್ಟ್ಯಾಂಡ್ಸ್ ಫಾರ್ ಇನಿಷಿಯಲ್ ವೆಲಾಸಿಟಿ. ಯು ಅಂದ್ರೆ ಏನು? ಇನಿಷಿಯಲ್ ವೆಲಾಸಿಟಿ. ಹೌದಾ? ಹಾಗಾದ್ರೆ ಈ ಬಿ ಪಾಯಿಂಟ್ ಇಲ್ಲಿ ಬಂದಪ್ಪ ಅಂತ ಹೇಳಿದ್ರೆ ಬಿಫೋರ್ ಟಚಿಂಗ್ ದ ಗ್ರೌಂಡ್ ಇಟ್ ಹ್ಯಾಸ್ ಅ ಮ್ಯಾಕ್ಸಿಮಮ್ ವೆಲಾಸಿಟಿ. ಇನ್ನು ಅರ್ಧಿ ಮುಟ್ಟಿಲ್ಲ, ಬಟ್ ಮುಟ್ಟೋಕಿಂತ ಮುಂಚೆ ಅದರ ವೆಲಾಸಿಟಿ ಜಾಸ್ತಿ ಇರ್ತದೆ, ಕಡಿಮೆ ಇರ್ತದೆ, ವೆಲಾಸಿಟಿ ಜಾಸ್ತಿ ಇರ್ತದೆ. ಸೊ ಹಾಗಾದ್ರೆ ಇಲ್ಲಿಂದ ಇಲ್ಲಿ ತನ ಏನಿದೆಯಲ್ಲ ಇದೇನಿದು ಬಿ ಟು, ಇದಕ್ಕೆ ನಾವು ಡಿ ಅಂತ ತಗೊಳ್ಳೋಣ. ಇಟ್ ಹ್ಯಾಸ್ a final velocity. V stands for what? Final velocity. ಇಲ್ಲಿಂದ A ಗಿರೋದು ಇನಿಷಿಯಲ್ ವೆಲಾಸಿಟಿ, ಇಲ್ಲಿಂದ B ಗಿರೋದು ಫೈನಲ್ ವೆಲಾಸಿಟಿ. ಇನಿಷಿಯಲ್ ವೆಲಾಸಿಟಿನ u ದಿಂದ ರಿಪ್ರೆಸೆಂಟ್ ಮಾಡ್ತೀರಿ. NCERT ಬುಕ್ದೊಳಗಡೆ ಇದನ್ನ v0 ದಿಂದ ರಿಪ್ರೆಸೆಂಟ್ ಮಾಡ್ತೀವಿ. v0 ಅಂದ್ರೆ ಇನಿಷಿಯಲ್ ವೆಲಾಸಿಟಿ. ಅದನ್ನ ನಾವು ಕನ್ಫ್ಯೂಸ್ ಆಗಬಾರದಂತೆ u ಅಂತ ತಗೋತೀವಿ, ಪ್ರಾಬ್ಲಮ್ ಇಲ್ಲ. ಓಕೆ, ಇನಿಷಿಯಲ್ ವೆಲಾಸಿಟಿ ಇದೇನಿದು ಫೈನಲ್ ವೆಲಾಸಿಟಿ, ರೈಟ್. ಸೊ ಹಾಗಾದ್ರೆ in order to get the equations we divide this shape into two parts. ಇದೇನಿದೆಯಲ್ಲ ಕರ್ವ್, ಆ ಕರ್ವ್ ಕೆಳಗಡೆ ಇರತಕ್ಕಂತಹ ಈ ಏರಿಯಾ ಏನಿದೆಯಲ್ಲ ಈ ಏರಿಯಾನ ನಾವೇನ್ ಮಾಡ್ತೀವಿ, ಎರಡು ಪಾರ್ಟ್ ಅನ್ನು ಮಾಡ್ಕೊತೀವಿ. ಇದಕ್ಕೆ ನಾನು ಸಿ ಅಂತ ಹೆಸರಿಡ್ತೀನಿ. ಹಾಗಾದ್ರೆ ಈಗ OA is parallel to CD ಎಂಬುದು. OA ಮತ್ತು CD ಎರಡು ಏನಿದಾವ ಪ್ಯಾರಲಲ್ ಇದಾವ. ಹಾಗಾದ್ರೆ OA ವ್ಯಾಲ್ಯೂ u ಆದ್ರೆ CD ವ್ಯಾಲ್ಯೂ u ಅಲ್ಲ, from here to here. ಹಾಗಾದ್ರೆ BC ವ್ಯಾಲ್ಯೂ ಏನಾಗಿದೆ? ಇಲ್ಲಿಂದ D to B V ಇದೆ, D to C U ಇದೆ. ಹಾಗಾದ್ರೆ C to B V ಮೈನಸ್ U ಅಲ್ಲ. ಈಗ ಇಷ್ಟರ ಒಳಗಡೆ ಇಷ್ಟನ್ನ ನಾವು ಕಳೆದು ಬಂದ್ರೆ ಎಷ್ಟು ಉಳಿತೈತಿ? BC ಉಳಿತೈತಿ. ಹಾಗಾದ್ರೆ B to C ನಾವೇನ್ ಬರೀಬಹುದು? V minus U ಬರೀಬಹುದಾ? ಸೊ V minus U is stands for what? Change in velocity. Acceleration ಹೇಳ್ಬೇಕಾದ್ರೆ ಹೇಳಿದ್ವಿ ನಾವು V minus U. ಹಾಗಾದ್ರೆ V minus U ಅಂದ್ರೆ ನಾವೇನ್ ಹೇಳ್ಬೋದು? ಅದನ್ನ change in velocity. change in velocity ಅಂತ ಕರೀಬಹುದು. ನೆಕ್ಸ್ಟ್ O to D ಏನು ಇಂಡಿಕೇಟ್ ಮಾಡ್ತಾ ಇದೆ? ಟೈಮ್ ಅಲ್ಲ. ಹಾಗಾದ್ರೆ O to D ಅಂದ್ರೆ ಟೈಮ್ ಆದ್ರೆ A to C ಕೂಡ ಟೈಮ್ ಅಲ್ಲ. ಡ್ರಾ ಮಾಡ್ಕೊಳ್ಳಿ. Let A be the uniform acceleration. Let A be the uniform acceleration. And X be the displacement.
ಏನು ಯೂನಿಫಾರ್ಮ್ ಎಕ್ಸಲರೇಷನ್ x ಅಂದ್ರೆ ಡಿಸ್ಪ್ಲೇಸ್ಮೆಂಟ್. ನೀವು x ಅನ್ನು ಯೂಸ್ ಮಾಡ್ಬೋದು ಅಥವಾ s ಅನ್ನು ಯೂಸ್ ಮಾಡ್ಬೋದು, ಪ್ರಾಬ್ಲಮ್ ಇಲ್ಲ. s ಅನ್ನು ತಗೋರಿ ಅಥವಾ x. x or s will be displacement. ಡಿಸ್ಪ್ಲೇಸ್ಮೆಂಟ್ ಬರದಾ? ಸರಿ. ಸೊ ಹಾಗಾದ್ರೆ ವೆಲಾಸಿಟಿ ಟೈಮ್ ಗ್ರಾಫ್ ನಲ್ಲಿ ನಾವು ಏರಿಯಾನ ಕ್ಯಾಲ್ಕುಲೇಷನ್ ಮಾಡಿದ್ವಿ ಅಂತ ಹೇಳಿದ್ರೆ ನಮಗೆ ಏನು ಸಿಗುತ್ತೆ? ಡಿಸ್ಪ್ಲೇಸ್ಮೆಂಟ್ ಸಿಗುತ್ತೆ ನಮಗೆ, ರೈಟ್? ಹಾಗಾದ್ರೆ ಡಿಸ್ಪ್ಲೇಸ್ಮೆಂಟ್ ಇಸ್ ಈಕ್ವಲ್ ಟು ವಿ ಹ್ಯಾವ್ ಏನು displacement is equal to area under VT curve. ಹಾಗಾದ್ರೆ VT curve ಅಂದ್ರೆ A ದಿಂದ B ಪಾಯಿಂಟ್ ಏನಿದೆಯಲ್ಲ ಈ ಲೈನ್, A ದಿಂದ B ಲೈನ್ ಕೆಳಗಡೆ ಏನಿದೆಯಲ್ಲ ಈ ಪೋರ್ಷನ್, ಈ ಪೋರ್ಷನ್ಸ್ ಏರಿಯಾ ಎದಕ್ಕೆ ಸಮಾಗಿರ್ತದೆ? ಡಿಸ್ಪ್ಲೇಸ್ಮೆಂಟ್ ಗೆ ಸಮಾಗಿರ್ತದೆ. ಹಾಗಾದ್ರೆ ಈ ಏರಿಯಾನ ನಾವು ಹೆಂಗೆ ಡಿವೈಡ್ ಮಾಡ್ಕೊಂಡಿವಿ? ಮೇಲ್ಗಡೆ ನಮಗೆ ಎ ಸಿ ಬಿ ಇಸ್ ಅ ಟ್ರಯಾಂಗಲ್. ಟ್ರಯಾಂಗಲ್ ಏರಿಯಾ ಫಾರ್ಮುಲಾ ಏನು? ಹಾಫ್ ಬೇಸ್ ಇಂಟು ಹೈಟ್. ಹೌದಾ? ರೈಟ್. ಕೆಳಗಡೆ ನೋಡ್ರಿ ಇಲ್ಲಿ ODCA is what? This is a rectangle. ಹಾಗಾದ್ರೆ ಇದರದ ಏರಿಯಾ ನಾವು ಏನು ಹೇಳ್ತೀವಿ? ಲೆಂತ್ ಇಂಟು ಬ್ರೆಡ್ತ್. ಈಸಿ ಆಗ್ತೈತೆ ನಮಗೆ, ಯಾಕಂದ್ರೆ ನಮಗೆ ಬೇಕು ಏರಿಯಾ ಅಂಡರ್ ದಿ VT ಕರ್ವ್. A to B ಈ ಲೈನ್ ಕೆಳಗಡೆ ಏನಿದೆ ಇದಷ್ಟು ಏರಿಯಾ ಬೇಕು ನಮಗೆ. ಆ ಏರಿಯಾನ ಎದಕ್ಕೆ ಸಮಾಗಿರ್ತೈತಿ? ಡಿಸ್ಪ್ಲೇಸ್ಮೆಂಟ್ ಗೆ ಸಮಾಗಿರ್ತೈತಿ ವೆಲಾಸಿಟಿ ಟೈಮ್ ಗ್ರಾಫ್ ಅಲ್ಲಿ. ಹಾಗಾದ್ರೆ ಏರಿಯಾ ಕ್ಯಾಲ್ಕುಲೇಟ್ ಮಾಡಬೇಕಲ್ಲ, ಕ್ಯಾಲ್ಕುಲೇಟ್ ಮಾಡಾಕ ನಾವು ಏನು ಮಾಡ್ತೀವಿ? ಈಸಿ ಮೆಥಡ್ ಅನ್ನು ಯೂಸ್ ಮಾಡ್ತೀವಿ. ಹಾಗಾಗಿ ನಾವೇನ್ ಮಾಡ್ತೀವಿ? ಈ AC ಲೈನ್ ನ B to B ಗೆ ಪರ್ಪೆಂಡಿಕ್ಯುಲರ್ ಆಗಿ AC ಲೈನ್ ಅನ್ನು ಡ್ರಾ ಮಾಡಿದ್ರೆ ನಮಗೆ ಮೇಲ್ಗಡೆ ಒಂದು ಟ್ರಯಾಂಗಲ್ ಸಿಗುತ್ತೆ, ಕೆಳಗಡೆ ಒಂದು ರೆಕ್ಟಾಂಗಲ್ ಸಿಗುತ್ತೆ. ಟ್ರಯಾಂಗಲ್ ಏರಿಯಾ ಪ್ಲಸ್ ರೆಕ್ಟಾಂಗಲ್ ಏರಿಯಾ ಎರಡನ್ನೂ ಕೂಡಿಸಿಬಿಟ್ಟಿರಪ್ಪ ಅಂತ ಹೇಳಿದ್ರೆ ನಮಗೆ ಟೋಟಲ್ ಏರಿಯಾ ಸಿಗುತ್ತೆ. ಹಾಗಾಗಿ ದ ಡಿಸ್ಪ್ಲೇಸ್ಮೆಂಟ್ ಇಸ್ ಈಕ್ವಲ್ ಟು ಏರಿಯಾ ಅಂಡರ್ VT ಕರ್ವ್ ಅಂತ ನಾವು ಕರಿತೀವಿ. ದಟ್ ಈಸ್ ಈಕ್ವಲ್ ಟು ಏರಿಯಾ of rectangle ಏನು ಬರೀತೀವಿ? OACD the area plus area of triangle, that is ABC. triangle ABC. ಹಾಗಾದ್ರೆ ರೆಕ್ಟಾಂಗ್ಯುಲರ್ ಏರಿಯಾ ನಾವು ಹೇಳ್ತೀವಿ ಲೆಂತ್ ಇಂಟು ಬ್ರೆಡ್ತ್. ಫಸ್ಟ್ ಫಾರ್ಮುಲಾ ಬರ್ಕೊಂಡೋಣ, ಲೆಂತ್ ಇಂಟು ಬ್ರೆಡ್ತ್ ಪ್ಲಸ್ ಏರಿಯಾ ಆಫ್ ಟ್ರಯಾಂಗಲ್ ಹಾಫ್ ಲೆಂತ್ ಇಂಟು ಬ್ರೆಡ್ತ್. ಸರಿ, ಓಕೆ. ಈಗ ಇದನ್ನ ಲೆಂತ್ ಅಂತ ತಗೊಂಡ್ರೆ ಇದನ್ನ ಬ್ರೆಡ್ತ್ ಅಂತ ತಗೋತೀವಿ. ನೆನಪಲ್ಲಿ ಇಲ್ಲಿ ಇದನ್ನ ಲೆಂತ್ ಅಂತ ತಗೊಂಡ್ರೆ ಇದು ಬ್ರೆಡ್ತ್ ಆಕತಿ, ರೈಟ್? ಹಾಗಾದ್ರೆ ದಿಸ್ ಇಸ್ ಈಗ ರೆಕ್ಟಾಂಗ್ಯುಲರ್. ಫಸ್ಟ್ ಯಾವ ತಗೋರಿ? ರೆಕ್ಟಾಂಗ್ಯುಲರ್ ಅಂದ್ರೆ OACD ಈ ಪೋರ್ಷನ್ಸ್ ತಗೊಂಡ್ರೆ ಈಗ ನಾನು ಏನು ಮಾಡ್ತೀನಿ? ಇಲ್ಲಿಂದ ಇಲ್ಲಿ ಮಟ ಲೆಂತ್, ರೈಟ್? OA ಲೆಂತ್ ಜಾಗದಾಗ ಬರ್ಕೋತೀನಿ ನಾನು O to A ಇಂಟು ಬ್ರೆಡ್ತ್ ಅಂದ್ರೆ AC ಅರ ಬರೀವಿ, OD ಅರ ಬರೀವಿ. OD ಪ್ಲಸ್ 1/2 ಎಲ್ಲಿ ಹೋಗ್ಬೇಕು? ಈಗ ಟ್ರಯಾಂಗಲ್ ಹೋಗ್ಬೇಕು. ಹಾಗಾದ್ರೆ ಟ್ರಯಾಂಗಲ್ ಗೆ ಲೆಂತ್ ಅಂದ್ರೆ ಏನು ಬರೀತೀರಾ? BC. ಟ್ರಯಾಂಗಲ್ ಪೋರ್ಷನ್ಸ್ ಲೆಂತ್ ಅಂದ್ರೆ BC ಇಂಟು ಬ್ರೆಡ್ತ್ AC. ಈಗ OA ಅಂದ್ರೆ ವ್ಯಾಲ್ಯೂ ಏನು ತಗೊಳ್ಳಿ ನಾವು? ನೋಡ್ರಿ ಇಲ್ಲಿ O to A ಅಂದ್ರೆ ಏನಿದೆ? ಇನಿಷಿಯಲ್ ವೆಲಾಸಿಟಿ ಇಂಟು O to D ಅಂದ್ರೆ ಟೈಮ್ ಪ್ಲಸ್ 1/2
is v minus u into a to c ಡಿಸ್ಪ್ಲೇಸ್ಮೆಂಟ್ ಅನ್ನು ನಾವು ಏನಂತ ಹೇಳ್ತೀವಿ s ಅಂತ ಹೇಳ್ತೀವಿ ಅಥವಾ x ಅಂತ ನಾವು ಕರೀತೀವಿ ರೈಟ್ ಹಾಗಾದ್ರೆ ಸಿ s equal to ut plus half acceleration formula ಪ್ರಕಾರ acceleration is equal to v minus u divided by t ಹೌದಾ ಹಾಗಾದ್ರೆ t ಈ ಕಡೆ ಶಿಫ್ಟ್ ಮಾಡಿದ್ರೆ at is equal to v minus u ಹಾಗಾದ್ರೆ v minus u ಇದ್ದ ಜಾಗದಲ್ಲಿ ನಾವು ಏನು ಬರೀಬಹುದು at ಬರೀಬಹುದಲ್ಲ ಇಲ್ಲಿ v minus u ಇದ್ದ ಜಾಗದಾಗ at into t ಹಾಗಾದ್ರೆ ಎಕ್ಸ್ಪ್ರೆಷನ್ ಏನಾಯ್ತು ನೋಡ್ರಿ s equal to ut plus half a into t square ಇದು ಡಿಸ್ಪ್ಲೇಸ್ಮೆಂಟ್ ಆಗಿರೋದ್ರಿಂದ ಇದರ ಯೂನಿಟ್ ಮೀಟರ್ ರೈಟ್ ಬರ್ತದೆ ಇದು ನಾವು ಬಹಳ ಸಾರಿ ಕೇಳಿದ್ರ ಎಕ್ಸಾಮ್ಸ್ಗೆ Next reading, derive v is equal to u plus 80. The next is derive v is equal to u plus 80 and v square is equal to u square plus 2as by graphical method right same diagram draw ಮಾಡಿ A body is moving with a uniform acceleration starting with some initial velocity. Uniform acceleration starting with some initial velocity. Here u stands for initial velocity, v stands for final velocity, v minus u is change in velocity, and od is a time. A with the uniform acceleration and x or s with the displacement of the body. In a velocity time graph, the slope gives the acceleration. So velocity time graph ದಲ್ಲಿ slope ಹಾಕಿದ್ರೆ ನಮಗೆ acceleration ಸಿಗ್ತೈತಿ. ಹಾಗಾಗಿ acceleration is equal to
acceleration is equal to slope. Acceleration is equal to slope. Slope ಅಂದ್ರೆ ನಾವು tan theta ಅಂತ ಯೂಸ್ ಮಾಡ್ತೀವಿ, ರೈಟ್? ಸೊ ಹಾಗಾದ್ರೆ tan theta is equal to ಸ್ಲೋಪ್ ಹಾಕಬೇಕಂದ್ರೆ ಅಲ್ಲಿ ಏನು ಮಾಡ್ಲಿ, AB ಕರ್ವ್ ಇದೆಲ್ಲ, AB ಕರ್ವದಲ್ಲಿ ಮೇಲ್ಗಡೆ ಪೋರ್ಷನ್ ಅಷ್ಟೇ ತಗೋತೀವಿ ನಾವು. ಸ್ಲೋಪ್ ಬೇಕು ನಮಗೆ, ಹಾಗಾಗಿ A to B ಪಾಯಿಂಟ್ ಅನ್ನು ತಗೋತೀನಿ. ಈ ಟ್ರಯಾಂಗಲ್ ಯಾವುದು? ಟ್ರಯಾಂಗಲ್ A B C. ಅದರಲ್ಲಿ ಇದು ಆಂಗಲ್ ಏನಾಗ್ತೈತಿ? ಥೀಟಾ ಆಗ್ತೈತಿ. ಇದು ಆಂಗಲ್ ಥೀಟಾ ಐತಂದ್ರೆ ಇದು ಈ ಕಡೆದು ಅಪೋಸಿಟ್ ಸೈಡ್ ಆಗ್ತೈತಿ, ಇದು ಅಡ್ಜಸೆಂಟ್ ಸೈಡ್ ಆಗ್ತೈತಿ, ಇದು ಹೈಪೋಟೆನ್ಯೂಸ್. ಹಾಗಾದ್ರೆ acceleration is equal to slope ಆಯ್ತಂದ್ರೆ slope is nothing but what? tan theta. ಹಾಗಾದ್ರೆ A is equal to tan theta ಅಂದ್ರೆ ನಾವು ಏನು ಬರೀತೀವಿ? ನಮಗೆ opposite divided by adjacent side ಅಂತ ನಾವು ಕರೀತೀವಿ. ಹಾಗಾದ್ರೆ A is equal to opposite side ಅಂದ್ರೆ BC ಹೇಳ್ಬೋದಾ? BC. adjacent side ಅಂದ್ರೆ AC. BC ವ್ಯಾಲ್ಯೂ ಗೊತ್ತೈತಿ, AC ವ್ಯಾಲ್ಯೂ ಗೊತ್ತೈತಿ. BC ವ್ಯಾಲ್ಯೂ ಏನು? V minus U. AC ವ್ಯಾಲ್ಯೂ time t. ಇದರ ಫಾರ್ಮುಲಾ ಸಿಕ್ತಂತೆ. acceleration, so the rate of change of velocity is called what? acceleration. ಈಗ ಇದೇ ಫಾರ್ಮುಲಾ ಯೂಸ್ ಮಾಡ್ಕೊಂಡು t ಈ ಕಡೆ ಶಿಫ್ಟ್ ಮಾಡಿ at is equal to v minus u. ಹಾಗಾದ್ರೆ ಮೈನಸ್ u ಈ ಕಡೆ ಬಂದ್ರೆ plus u, that is at plus u is equal to, ಇದನ್ನು rearrange ಮಾಡಿ ಬಂದ್ರೆ v is equal to u plus at. ಒಂದು ಫಾರ್ಮುಲಾ ಸಿಕ್ತಾ? ಬರೀ u plus at. u plus v is equal to u plus at. Next, ಇದಕ್ಕೆ equation number 1 ಅಂತ ಕೊಡ್ತೀವಿ. Squaring equation 1 both side. Squaring equation 1 both side. Squaring equation 1 both side. Square ಮಾಡಿದ್ರೆ v square is equal to u plus at whole square. ಹಾಗಾದ್ರೆ ಇದು ಯಾವ ಫಾರ್ಮ್ಯಾಟ್? a plus b whole square ಫಾರ್ಮ್ಯಾಟ್ ಆಗಿದೆ. a plus b whole square equal to a square plus b square plus 2a. ಆ ಫಾರ್ಮ್ಯಾಟ್ ಒಳಗಡೆ ಇದನ್ನ ಏನು ಮಾಡ್ರಿ? ಬರೀರಿ u square plus a square t square plus 2 u a b ಅಂದ್ರೆ 80. ಇದನ್ನ ಸ್ವಲ್ಪ ರಿಅರೇಂಜ್ ಮಾಡಿ ಇದನ್ನ ಕಡೆ ಶಿಫ್ಟ್ ಮಾಡ್ಕೊತೀನಿ. v square is equal to u square plus 2u at plus a square t square. This is equation number 2. ಕ್ಲಿಯರ್? ಈಗ equation 2 ಗೆ 2 ದಿಂದ ಮಲ್ಟಿಪ್ಲೈ ಮತ್ತೆ ಡಿವೈಡ್ ಮಾಡ್ಕೊಳ್ಳಿ. ಮತ್ತು ಇದರ ಬದಲು ನಮಗೆ 2 ಕ್ಯಾನ್ಸಲ್ ಆಗಿ ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ 2 ಬೋತ್ ಸೈಡ್. ಎರಡು ಕಡೆ ಏನು ಮಾಡ್ರಿ? ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಸೈಡ್ 2 ದಿಂದ ಮಲ್ಟಿಪ್ಲೈ ಮಾಡ್ಕೊಂಡು 2 ದಿಂದ ಡಿವೈಡ್ ಮಾಡ್ಕೊಳ್ಳಿ. ಇದನ್ನು ಡೀಟೇಲ್ ಆಗಿ ಕಲಿತೀನಿ, ಬೇಕಂದ್ರೆ ನೀವು ಸ್ಟೆಪ್ಸ್ ಅನ್ನು ಹಾರಿಸಬಹುದು ಆಮೇಲೆ. ಈಗ ರೈಟ್ ಲೆಫ್ಟ್ ಹ್ಯಾಂಡ್ ಸೈಡ್ ಗೆ 2 2 v ಸ್ಕ್ವೇರ್ 2 ದಿಂದ ಮಲ್ಟಿಪ್ಲೈ ಮಾಡಿದ್ರೆ 2 ದಿಂದ ಡಿವೈಡ್ ಮಾಡಿದ್ರೆ. ನೆಕ್ಸ್ಟ್ ಮೊದಲನೇ ಟರ್ಮಿಗೆ 2/2
ಯು ಸ್ಕ್ವೇರ್ ಪ್ಲಸ್ 2/2 ಏನಿದೆ 2u ad ಪ್ಲಸ್ 2/2 a ಸ್ಕ್ವೇರ್ t ಸ್ಕ್ವೇರ್. ಇದು ಮ್ಯಾಥಮೆಟಿಕಲ್ ಅರೇಂಜ್ಮೆಂಟ್ಸ್ ಅವೆಲ್ಲ. ಈಗ ಅವೆರಡು ಕ್ಯಾನ್ಸಲ್ ಆದಾಗ ಮತ್ತು ನಮ್ಗೆ ಉಳಿಯೋದು ಇದೆ ಅಲ್ಲ ಫಾರ್ಮುಲಾ. ಬಟ್ ಈಗ ಏನು ಮಾಡ್ತೀವಿ, ಎಲ್ಲಿ ಕ್ಯಾನ್ಸಲ್ ಮಾಡ್ಬೇಕಲ್ಲ ಅಲ್ಲಿ ಕ್ಯಾನ್ಸಲ್ ಮಾಡ್ಕೊತೀವಿ, ಎಲ್ಲಿ ನಮ್ಗೆ ರೆಕಾರ್ಡ್ ಇದೆಯಲ್ಲ ಅದನ್ನಷ್ಟು ಇಟ್ಕೊಂಡ್ಬಿಡ್ತೀವಿ. ನನಗೆ ಇಲ್ಲಿ ನೆಸೆಸರಿ ಇಲ್ಲ, ಸೊ ಹಾಗಾಗಿ ವಿ ಸ್ಕ್ವೇರ್. ಇಲ್ಲೂ ನೆಸೆಸರಿ ಇಲ್ಲ, ಯು ಸ್ಕ್ವೇರ್. ಇಲ್ಲೂ ನೆಸೆಸರಿ ಇಲ್ಲ, 2u ad. ಇದನ್ನಷ್ಟೇ ಇಟ್ಕೋತೀವಿ, ಇಲ್ಲೆಲ್ಲ ಕ್ಯಾನ್ಸಲ್ ಮಾಡ್ಕೊಂಡ್ಬಿಡ್ತೀವಿ. ಇದನ್ನ ಆಸ್ ಇಟ್ ಈಸ್ ಇಟ್ಕೋತೀವಿ. ಇಲ್ಲಿ 2a ಸ್ಕ್ವೇರ್ t ಸ್ಕ್ವೇರ್ ಡಿವೈಡೆಡ್ ಬೈ ಈಗ ಯು ಸ್ಕ್ವೇರ್ ಪ್ಲಸ್ ಇವೆರಡರ ಒಳಗಡೆ ಕಾಮನ್ ಏನು ತೆಗೆದು ನೋಡ್ರಿ ನಾವು 2 ಐತಿ. ಎ ಇಲ್ಲಿ ಎರಡು ಇದಾವೆ, ಇದರೊಳಗಡೆ ಒಂದು ತೆಗೆದು ಹಾಗಾದ್ರೆ 2a ಕಾಮನ್ ಹೊರಗೆ ತೆಗೆದ್ರೆ ಇದರೊಳಗಡೆ ಏನು ಉಳಿತೈತಿ, ಯುಟಿ ಉಳಿತೈತಿ. ಪ್ಲಸ್ ಇದರೊಳಗಡೆ ಎರಡು ಬಂತಪ್ಪ ಅಂತ ಹೇಳಿದ್ರೆ 2 ಹೊರಗಡೆ ಬಂತು, 2 ಸ್ಕ್ವೇರ್ ಒಳಗಡೆ ಒಂದು a ಹೊರಗೆ ಬಂತು, ಏನು ಉಳಿತೈತಿ a t ಸ್ಕ್ವೇರ್ 2 ಬರೀಬಹುದು. ಹಾಗಾದ್ರೆ ut ಪ್ಲಸ್ 1/2 ad ಸ್ಕ್ವೇರ್ ಅಂದ್ರೆ ನಾವು ಏನು ಬರೀಬಹುದು, ಎಸ್ ಬರೀಬಹುದಲ್ಲ. ಅವಾಗ ಮಾಡಿದ್ವಿ ಎಸ್ ut ಪ್ಲಸ್ ಹಾಫ್ ad ಸ್ಕ್ವೇರ್ ಅಂತ ಹೇಳಿದ್ವಿ. ಹಾಗಾದ್ರೆ ಇದನ್ನ ನಾವು ಎಸ್ ಅಂತ ಬರ್ಕೋಬಹುದಲ್ಲ, ಎಸ್ ಫಾರ್ಮುಲಾ ಎಸ್ ut ಪ್ಲಸ್ ಹಾಫ್ ad ಸ್ಕ್ವೇರ್. ಹಾಗಾಗಿ ಈಕ್ವೇಷನ್ಸ್ ನೋಡ್ರಿ, v ಸ್ಕ್ವೇರ್ ಈಕ್ವಲ್ ಟು u ಸ್ಕ್ವೇರ್ ಪ್ಲಸ್ 2a ಎಸ್. Equations of motion. So these are the equations of straight line motions. Note anta hakri. Note. If the body is moving horizontal directions, horizontal motion ಅಂದ್ರೆ ನೆಲ ಹಿಡಿದು ತಗೊಂಡು ಹೋಗ್ತಿರ್ತಾವಲ್ಲ, ರೋಡ್ನಾಗ ಹಿಡಿರೋ ಗಾಡಿ, ಅವೆಲ್ಲ ಹಾರಿಜಾಂಟಲ್ ಮೋಷನ್ಸ್. ಸೊ ಹಾಗಾದ್ರೆ ಹಾರಿಜಾಂಟಲ್ ಮೋಷನ್ ಅಂತಂದ್ರೆ ಈಕ್ವೇಷನ್ಸ್ ಆಫ್ ಮೋಷನ್ಸ್ ಯಾವುದು, ಒಂದೇದು ಎಸ್ ಈಕ್ವಲ್ ಟು ut ಪ್ಲಸ್ ಹಾಫ್ ad ಸ್ಕ್ವೇರ್, v ಈಕ್ವಲ್ ಟು u ಪ್ಲಸ್ at, ನೆಕ್ಸ್ಟ್ v ಸ್ಕ್ವೇರ್ ಈಕ್ವಲ್ ಟು u ಸ್ಕ್ವೇರ್ ಪ್ಲಸ್ 2as. ನೆಕ್ಸ್ಟ್ ಇನ್ನೊಂದು Sn equal to u plus half, that is a by 2, that is 2n minus 1. ಇದೊಂದು ಫಾರ್ಮುಲಾ. ಅಂದ್ರೆ nth ಡಿಸ್ಪ್ಲೇಸ್ಮೆಂಟ್ ಅಂತ ಕರಿತೀವಿ. Sn ಅಂದ್ರೆ nth ಡಿಸ್ಪ್ಲೇಸ್ಮೆಂಟ್, ಇಷ್ಟ ಅಂತಲ್ಲ, nth ಡಿಸ್ಪ್ಲೇಸ್ಮೆಂಟ್ ಅಂತ ಹೋಗ್ತೀವಿ. ಇದೇನಿದು ಹಾರಿಜಾಂಟಲ್ ಮೋಷನ್ಸ್. ಸೊ ಸಪೋಸ್ ಒಂದು ವೇಳೆ ಇದು ಅರ್ಥ ಆಬ್ಜೆಕ್ಟ್ ಏನಾದರೂ ಅರ್ತ್ ಕಡೆ ಬೀಳಾಕತ್ತಿತ್ತಂದ್ರೆ ಅವಾಗ ನಾವು ಎಸ್ ಆರ್ ಎಕ್ಸ್ ಇದ್ದಲ್ಲಿ ನಾವೇನು ತಗೋತೀವಿ, ಎಚ್ ಅಂತ ಹಾಕೋತೀವಿ. ಎಕ್ಸಲರೇಷನ್ ಇದ್ದಲ್ಲಿ ಪ್ಲಸ್ ಜಿ ಅಂತ ತಗೋತೀವಿ. Here G stands for acceleration due to gravity. Acceleration due to gravity. S ಅಥವಾ x ಇದ್ದರೆ h ತಗೋತೀವಿ, a ಇದ್ದರೆ ಪ್ಲಸ್ g ತಗೋತೀವಿ. ಹೌದಾ? ಸರಿ, ಈಗ ನೋಡಿ ಮೊದಲನೇ ಈಕ್ವೇಷನ್ s ಇದ್ದರೆ ಏನು ತಗೋಬೇಕು, h ತಗೋಬೇಕು. h ಈಕ್ವಲ್ ಟು ut ಪ್ಲಸ್ 1/2, a ಇದ್ದರೆ ಏನು ತಗೋಬೇಕು, g ತಗೋಬೇಕು. t ಸ್ಕ್ವೇರ್ t ಸ್ಕ್ವೇರ್
h equal to ut plus half gt square. ಇದು ಯಾವಾಗ ಆಬ್ಜೆಕ್ಟ್ ವರ್ಟಿಕಲಿ ಡೌನ್ವರ್ಡ್ ಬರಬೇಕಾದಾಗ. ನೆಕ್ಸ್ಟ್ v ಇದ್ದಲೇ v, u ಇದ್ದಲೇ u plus a ಇದ್ದಲೇ g, t ಇದ್ದಲೇ t. v equal to u plus gt. ನೆಕ್ಸ್ಟ್ ಇದನ್ನ ಹೇಳ್ರಿ, v square u square plus 2g h. ನೆಕ್ಸ್ಟ್ ಇದು hn is equal to u plus half g 2n minus 1. ಬರೀಬಹುದಾ? ಇದೇನಿದು? ಇದಕ್ಕೆ ನಾವು ವರ್ಟಿಕಲಿ ಡೌನ್ವರ್ಡ್ ಮೋಷನ್ ಅಂತ ಕರೀತೀವಿ. ವರ್ಟಿಕಲಿ ಡೌನ್ವರ್ಡ್ ಮೋಷನ್. ಇನ್ನು vertically upward motion. Object ಏನಾಗುತ್ತೆ ಮ್ಯಾಲ್ ಹೊಂಟ್ರೆ vertically upward motion ಅಂತ ಕರೀತೀವಿ. vertically upward motion. vertically upward motions. ಇಲ್ಲಿ s r x ಇದ್ದಲೇ h ತಗೋತೀವಿ, a ಇದ್ದಲೇ ಮೈನಸ್ g ತಗೋತೀವಿ. ಯಾಕಂದ್ರೆ ಮ್ಯಾಲ್ ಹೋಗ್ಬೇಕಾದ್ರೆ ವೆಲಾಸಿಟಿ ಏನಾಗ್ಕೊಂತ ಹೋಗ್ತೈತಿ, ಡಿಕ್ರೀಸ್ ಆಗ್ಕೊಂತ ಹೋಗ್ತೈತಿ. ವೆಲಾಸಿಟಿ ಡಿಕ್ರೀಸಸ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಇಸ್ ಕಾಲ್ಡ್ ನೆಗೆಟಿವ್ ಎಕ್ಸಲರೇಷನ್ ಅಂತ ಕರೀತೀವಿ. ಹಾಗಾಗಿ ಇದನ್ನ ಏನು ಮಾಡ್ಬೇಕು ನಾವು, ಮೈನಸ್ g ತಗೋತೀವಿ, ಮೈನಸ್ g. ಈಗ ಈಕ್ವೇಷನ್ಸ್ ಹೇಳಿ. ವರ್ಟಿಕಲಿ ಅಪ್ವರ್ಡ್ ಮೋಷನ್ಸ್ ಗೆ ಮೊದಲನೇ ಈಕ್ವೇಷನ್ ಸ್ಟ್ಯಾಂಡರ್ಡ್ ಈಕ್ವೇಷನ್ ಇವೆನಾ, ಇವನ್ನ ಕನ್ವರ್ಟ್ ಮಾಡ್ಕೊಂಡು ಹೋಗ್ತೀವಿ. s ಇದ್ದಲೇ h, ಹೌದಾ, u ಇದ್ದಲೇ u, t ಇದ್ದಲೇ t, ಹಾಫ್, ಓಕೆ, a ಇದ್ದಲೇ ಮೈನಸ್ ಇಂಟು ಪ್ಲಸ್ ಮೈನಸ್, ಹಾಗಾಗಿ ಮೈನಸ್ ಬರ್ತದೆ ನೆನಪಲ್ಲಿ. ut minus half gt square. Next ಎರಡನೇ ಈಕ್ವೇಷನ್ v is equal to u minus gt. ನೆಕ್ಸ್ಟ್ ಮೂರನೇದು v square is equal to u square minus 2g h. Next hn is equal to u minus g by 2n minus 1. ಬರೀ ಇವೆಲ್ಲ ಇವು equations of a straight line motion. Horizontal straight line motion, vertically upward straight line motion, vertically downward straight line motions. ಅಂದ್ರೆ ಆಬ್ಜೆಕ್ಟ್ ಮೇಲೆ ಕೆಳಗಡೆ ಹೊಂಟಿದಪ್ಪ ಅಂತ ಹೇಳಿದ್ರೆ ಈ ಕಡೆ ಈಕ್ವೇಷನ್ಸ್ ನ ಯೂಸ್ ಮಾಡ್ಕೋತೀವಿ. ಆಬ್ಜೆಕ್ಟ್ ನೆಲದ ಮುಂದೆ ಅಡ್ಡಾಡಕತ್ತಿದೆ ಅಂದ್ರೆ ಹಾರಿಜಾಂಟಲ್ ಮೋಷನ್ಸ್ ಈಕ್ವೇಷನ್ಸ್ ನ ನಾವೇನ್ ಮಾಡ್ತೀವಿ, ತಗೋತೀವಿ. ಸೊ these are the equations of motions we derive with the help of velocity time graph. Exams ದೊಳಗಡೆ derive s equal to ut plus half at square ಅಂತ ಕೇಳಬಹುದು, ಅಥವಾ v is equal to u plus at ಕೇಳಿದ್ರೆ ಅಂದ್ರೆ ಈಕ್ವೇಷನ್ 1 ಗೆ ಸ್ಟಾಪ್ ಮಾಡಿಬಿಡಬೇಕು. ಏನು v is equal to u plus at ಅಷ್ಟೇ ಕೇಳಿದ್ರೆ ಅಂದ್ರೆ v square equal to u square plus 2as ಅಂದ್ರೆ ಮುಂದೆ ಕಂಟಿನ್ಯೂ ಮಾಡಬೇಕು. ನೀವು ಅಷ್ಟು ಸ್ಟೆಪ್ಸ್ ಮಾಡಬೇಕಂತ ಏನಿಲ್ಲ, ಅದರೊಳಗಡೆ ಇಂಪಾರ್ಟೆಂಟ್ ಏನಿರ್ತೈತಿಲ್ಲ ಸ್ಟೆಪ್ಸ್ ಅವ್ನು ಮಾಡ್ಕೊಂತ ಹೋಗಬೇಕು. ಇಸ್ ಇಟ್ ಕ್ಲಿಯರ್? ಏನಾದರೂ ಡೌಟ್?